ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 3 ಗ್ಲಾಸ್ ಸಕ್ಕರೆ, 1 ಲೋಟ ತೆಂಗಿನ ತುರಿ, 1 ಲೋಟ ಕಡಲೆ ಹಿಟ್ಟು, 1 ಲೋಟ ತುಪ್ಪ, 1 ಲೋಟ ಹಾಲು. ಮೊದಲಿಗೆ ಒಂದು ಪಾತ್ರೆನ ತಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ 1 ಗ್ಲಾಸ್ ಹಾಲು ಹಾಕಿ. ಆಮೇಲೆ 1 ಗ್ಲಾಸ್ ಕಡಲೆ ಹಿಟ್ಟನ್ನು ಅದಕ್ಕೆ ಸೇರಿಸಿ. ಆಮೇಲೆ ಕಡಲೆ ಹಿಟ್ಟನ್ನು ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಬಿಸಿ ಆದಮೇಲೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ಟಿಕ್ಕಿ ಆಗುತ್ತೆ. ಆಮೇಲೆ ಅದಕ್ಕೆ 1 ಗ್ಲಾಸ್ ತೆಂಗಿನ ತುರಿನ ಸೇರಿಸ್ಕೊಳ್ಳಿ. ನಂತರ 3 ಗ್ಲಾಸ್ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ 1 ಗ್ಲಾಸ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಐಟಮ್ಗಳನ್ನು ಒಂದೇ ಲೋಟದ ಅಳತೆನಲ್ಲಿ ತಗೋಬೇಕು. ಹಾಗಿದ್ದರೆ ಮಾತ್ರ ಈ ಸ್ವೀಟು ಪರ್ಫೆಕ್ಟ್ ಆಗಿ ಬರುತ್ತೆ. ನಂತರ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಆ ಪಾತ್ರೆನ ಇಟ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಿಧಾನ ಮಿಕ್ಸ್ ಮಾಡ್ತಾ ಇರಿ. ಹೀಗೆ ಸುಮಾರು 20 ನಿಮಿಷದ ತನಕ ಮಾಡಬೇಕಾಗತ್ತೆ. ಇನ್ನೊಂದು ಕಡೆ ಪ್ಲೇಟ್ಗೆ ತುಪ್ಪನ ಹಚ್ಚಿ ಸೈಡಲ್ಲಿ ಇಟ್ಕೊಳ್ಳಿ. ಈ ಮಿಶ್ರಣ ಗಟ್ಟಿ ಆಗ್ತಾ ಇದ್ದಂಗೆ ಸ್ವೀಟ್ ರೆಡಿ ಆಗಿದೆ ಅಂತ ಅರ್ಥ. ಆಮೇಲೆ ಅದನ್ನ ತುಪ್ಪ ಹಾಕಿರೋ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದನ್ನ ಪ್ಲೇಟ್ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಡಿ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ವಾವ್, ಸ್ವೀಟ್ ತುಂಬ ಸಖತ್ತಾಗಿ ಬಂದಿದೆ. ನೀವು ಒಂದ್ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಸ್ವೀಟ್ ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ವಾವ್, ತುಂಬ ಸಖತ್ತಾಗಿದೆ. ಬಾಯಲ್ಲಿ ಇಟ್ಕೊಂಡ್ರೆ ಮೆಲ್ಟ್ ಆಗುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.